ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಇನ್ನೊಂದು ಗ್ರಾಚ್ಯುಟಿ ಮೇಲೆ ಪ್ರಾಬ್ಲಮ್ ನೋಡೋಣ ಅಂತ. ಇದು ಸೆಕೆಂಡ್ ಪ್ರಾಬ್ಲಮ್ ಐತಿ. ಮಿಸ್ಟರ್ ಹರಿ ಎಂಪ್ಲಾಯ್ಡ್ ಇನ್ ಎ ಪ್ರೈವೇಟ್ ಕಂಪ್ನಿ ರಿಸೀವ್ಡ್ 8 lakh gratuity. He is not covered under the Payment of Gratuity Act 1972. He retired on 31st 12 2022 after serving for 28 years 7 months. At the time of retirement, his basic salary was 10,000 and DA was 5,000. Enters into retirement benefit. Find out the gratuity. Okay, let's solve this problem. Heading calculation of exempted and taxable gratuity ಅಂತ ಹಾಕೋರಿ. Table ಹಾಕೊಂಡು particular rupees ಹಾಕೋರಿ. First you need to write actual gratuity. Gratuity received 8 lakhs. Next, deduction under section 10 of 10 gratuity. Next, gratuity received ಅಂತ ಹಚ್ಕೋರಿ. gratuity received ಹೊರಗೆ ಏನು ಅಮೌಂಟ್ ಹಚ್ಕೊಂಡಿರ್ತಾರಲ್ಲ ಅದೇ ಅಮೌಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, maximum limit. ಮ್ಯಾಕ್ಸಿಮಮ್ ಲಿಮಿಟ್ ಈ ಪ್ರಾಬ್ಲಮ್ದಾಗ 20 lakh ಇರುತ್ತೆ. ನೀವು ಗ್ರಾಚ್ಯುಟಿ ಬಿಡಿಸುವಾಗ ಯಾವುದೇ ಪ್ರಾಬ್ಲಮ್ದಾಗೂ ಮ್ಯಾಕ್ಸಿಮಮ್ ಲಿಮಿಟ್ 20 lakhs ಹಚ್ಚಿರಿ. ನೆಕ್ಸ್ಟ್, 15 days salary of each completed year ಅಂತ ಹಾಕೊಂಡು ಫಸ್ಟ್ ಅವ್ರ ಸ್ಯಾಲ್ರಿ ಎಷ್ಟಿತ್ತು, ಸ್ಯಾಲ್ರಿ ಫಾರ್ಮುಲಾ ಬೇಸಿಕ್ ಸ್ಯಾಲ್ರಿ, DA ಮತ್ತು ಏನಾದರೂ ಅದರ್ ಅಲವೆನ್ಸಸ್ ಏನ್ರ ಐತಂದ್ರೆ ಇವನ್ನೆಲ್ಲ ಪ್ಲಸ್ ಮಾಡ್ಕೋಬೇಕು. ಇವರು ಬೇಸಿಕ್ ಸ್ಯಾಲ್ರಿ ಐತಿ, DA ಐತಿ, ಎರಡು 10,000 ಮತ್ತು 5,000 ಪ್ಲಸ್ ಮಾಡಿದ್ರೆ ನಮಗೆ 15,000 ಆಗುತ್ತೆ. ಇಂಟು ಗ್ರಾಚ್ಯುಟಿ ಆಕ್ಟಿಗೆ ಅದು ಕವರ್ ಆಗೈತೆ ಇಲ್ಲ ನೋಡಬೇಕು. ಕ್ವಶನ್ದಾಗ ಚೆಕ್ ಮಾಡ್ಕೋಬೇಕು. ಇಲ್ಲೇ ಹಿ ಇಸ್ ನಾಟ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಂತಂದ್ರೆ ಅಂದ್ರೆ ನಮ್ಗೆ ಏನಂತ 15/30 ಅಂತ ಹಚ್ಕೋಬೇಕು. ನೆಕ್ಸ್ಟ್, ಎಷ್ಟು ಸರ್ವಿಸ್ ಕಂಪ್ಲೀಟ್ ಎಷ್ಟು ಆಗೈತಿ ಅಂತ 28 years ಕೊಟ್ಟಾರ ಅವ್ರು. ಬಟ್ ನಾವಿಲ್ಲೇ 29 years ಅಂತ ಹಚ್ಕೋಬೇಕು. ಯಾಕಂದ್ರೆ 6 months ಮೇಲೆ ಮಂತ್ಸ್ ಏನಾರ ಕೊಟ್ಟಿದ್ರು ಅವ್ರು, ಅಂದ್ರೆ 28 years 7 months ಅಂತ ಐತಿ. ಇದು 6 monthsಗಿಂತ ಜಾಸ್ತಿ ಐತಿ. 28 yearsದಾಗ 6 monthsಗಿಂತ ಜಾಸ್ತಿ ಅಂದ್ರೆ 7 years ಐತಿ. ಸೊ ನಾವು ಅದನ್ನ ನೆಕ್ಸ್ಟ್ ಇಯರ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ, ಅಂದ್ರೆ 29 years. ಈಗ ಇವನು 3 ಇಂಟು ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 2,17,500. ಈಗ ಇದ್ರಾಗ ಲೀಸ್ಟ್ ಎಕ್ಸಾಮ್ಟ್ ಯಾವ್ದೈತಿ ಚೆಕ್ ಮಾಡ್ಕೊಂಡು ಅದನ್ನ ಹೊರಗೆ ಹಚ್ಬೇಕು. ಅಂದ್ರೆ ಯಾವ್ದು ಸಣ್ಣದೈತಿ ಅಂತ ಅರ್ಥ. 8 lakh 20 lakh ಕಂಪೇರ್ ಮಾಡಿದ್ರೆ 2,17,000 ಕಮ್ಮಿ ಐತಿ, ಅದನ್ನ ಹೊರಗೆ ಹಚ್ಕೋತೀವಿ. ಇದಕ್ಕೆ ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಲೀಸ್ಟ್ ಎಕ್ಸಾಮ್ಟ್ ಹಚ್ಕೊಂಡು ಆಮೇಲೆ ಈ 8 lakhದಾಗ 2,70,500 ನಾವು ಲೆಸ್ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಟ್ಯಾಕ್ಸಬಲ್ ಅಮೌಂಟ್ ಸಿಗುತ್ತೆ. ಲೆಸ್ ಮಾಡಿದ್ರೆ 5,82,500 ಬರುತ್ತೆ. ಇದು ನಮ್ದು ಟ್ಯಾಕ್ಸೇಬಲ್ ಗ್ರಾಚ್ಯುಟಿ. ಅದರ ಮುಂದೆ ಟ್ಯಾಕ್ಸೇಬಲ್ ಅಂತ ಹಚ್ಕೋರಿ. ಓಕೆ.